ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಿಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಿಗ್ಗೆ ತಿಂಡಿಗೆ ಅಂತ ಪುಲಾವ್ ಮಾಡೋಣ ಅಂತ. ಈ ಪುಲಾವನ್ನು ಒಂದೊಂದು ಮನೆಯಲ್ಲಿ ಒಂದೊಂದು ಥರ ಮಾಡ್ತಾರೆ. ಅಂದರೆ ಒಂದೇ ಸ್ಟೈಲ್ ಅಂತ ಇಲ್ಲಲ್ಲ ಇದಕ್ಕೆ. ಕೆಲವೊಬ್ರು ತುಂಬ ತರಕಾರಿಗಳನ್ನ ಹಾಕಿ ಮಾಡ್ತಾರೆ, ಹಾಗೆ ಕೆಲವೊಬ್ರು ಕಮ್ಮಿ ಹಾಕ್ತಾರೆ, ಕೆಲವೊಬ್ರು ಗ್ರೈಂಡ್ ಮಾಡಿ ಹಾಕ್ತಾರೆ. ಇವತ್ತು ನಾನು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಗ್ರೈಂಡ್ ಮಾಡಿಯೇ ಹಾಕ್ತಾ ಇದ್ದೇನೆ. ಆದರೆ ತರಕಾರಿ ಮಾತ್ರ ಜಾಸ್ತಿ ಹಾಕೋ ಹಾಗೆ ಇಲ್ಲ ನನಗೆ. ಮಕ್ಕಳು ತಿನ್ನೋದಿಲ್ಲ. ಬೀನ್ಸ್ ಎಲ್ಲ ಹಾಕಿದರೆ ಹೆಕ್ಕಿ ಹೆಕ್ಕಿ ತೆಗಿತಾರೆ. ಆಮೇಲೆ ಆನಿಯನ್ ಎಲ್ಲ ಜಾಸ್ತಿ ಹಾಕಲಿಕ್ಕಿಲ್ಲ, ಸ್ವಲ್ಪ ಹಾಕಬೇಕು. ಕ್ಯಾರೆಟ್ ಮತ್ತು ಬಟಾಣಿ ಅದೆರಡು ಸಿಕ್ಕಿದ್ರೆ ತಿಂತಾರೆ ಅಷ್ಟೇ. ಅದಕ್ಕಾಗಿ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪನೇ ಹಾಕಿ ಈ ಥರ ಮಾಡ್ತೀನಿ. ನಾನು ಟೈಮ್ ಇದ್ದರೆ ಮಾತ್ರ ಈ ಥರ ಮಾಡ್ಕೋತೀನಿ. ಇದೆಲ್ಲನ ಮಿಕ್ಸಿಗೆ ಹಾಕಿ ರುಬ್ಕೊಂಡು ಆನಂತರ ಅದಕ್ಕೆ ಹಾಕ್ಕೊಡ್ತೀನಿ. ಇಲ್ಲದಿದ್ದರೆ ಡೈರೆಕ್ಟಾಗಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಡೈರೆಕ್ಟಾಗಿ ಅಕ್ಕಿ ಜೊತೆನೇ ಬೇಯಲಿಕ್ಕೆ ಇಡ್ತೇನೆ. ನಾನಿವತ್ತು ಸ್ವಲ್ಪ ಕೋಲಮ್ ರೈಸನ್ನು ತೊಗೊಂಡು ಬಂದಿದ್ದೆ. ಅದರಲ್ಲೇ ಪುಲಾವ್ ಮಾಡೋಣ ಅಂದ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ಮಾಡ್ತಿರೋದು ನಾನು ಕೋಲಮ್ ರೈಸಲ್ಲಿ. ಜೀರಾ ರೈಸಲ್ಲೆಲ್ಲ ಮಾಡಿದ್ದೀನಿ, ಪುಲಾವ್ ಅಲ್ಲ, ಜೀರಾ ರೈಸ್. ಹಾಗೆ ಈ ಕೋಲಮ್ ರೈಸ್ ಸೇಮ್ ಯಾವಾಗಲೂ ಸೋನಾ ಮಸೂರಿಯಲ್ಲೇ ಮಾಡೋದಲ್ಲ, ಆ ಥರನೇ ಆಗ್ತದೆ. ನೋಡುವ ಹೇಗಾಗ್ತದೆ ಅಂತ. ಸೇಮ್ ನಮ್ಮ ಸೋನಾ ಮಸೂರಿದು ಪಲಾವ್ ಹೇಗಾಗುತ್ತೆ ಆ ಥರನೇ ಆಗಿದೆ. ಸ್ವಲ್ಪ ರೈಸ್ ಸಣ್ಣ ಸಣ್ಣದು ಅಷ್ಟೇ ಡಿಫ್ರೆನ್ಸ್. ಟೇಸ್ಟ್ ಎಲ್ಲ ಸೇಮ್ ಉಂಟು, ಏನು ಡಿಫ್ರೆನ್ಸ್ ಇಲ್ಲ. ಈಗ ಬಿಸಿ ಉಂಟಲ್ಲ, ಸ್ವಲ್ಪ ಅಂಟು ಥರ ಕಾಣ್ತದೆ. ಸ್ವಲ್ಪ ತಣ್ಣಗಾದ ಮೇಲೆ ಸರಿ ಆಗ್ತದೆ. ಕಂಟಿನ್ಯೂಸ್ ಆಗಿ ಮಳೆ ಬಂದರೆ ಬಟ್ಟೆ ಹಾಕೋಕ್ಕೆ ಆಪ್ಷನ್ ಇಲ್ಲ ನನಗೆ ಕೆಳಗಡೆ. ಸೊ ಮೇಲೆ ಹಾಕ್ತೇವೆ ನಾವು. ಮೇಲೆ ಅಂದರೂ ಆಪ್ಷನ್ ಇಲ್ಲ, ಇಲ್ಲೇ ಒಂದು 2 ಹಗ್ಗ ಕಟ್ಟಿಬಿಟ್ಟಿದ್ದಾರೆ, ಅದಕ್ಕೆ ಹಾಕೋದು. 2 ದಿನ ಇಲ್ಲೇ ಒಣಗಿ ಮತ್ತೆ ತೆಗಿಲಿಕ್ಕಾಗ್ತದೆ, ನೆಕ್ಸ್ಟ್ ಬಟ್ಟೆ ಹಾಕ್ಬೋದು. ಇಲ್ಲಿ ಹಿಂದೆ ಮನೆ ಕನ್ಸ್ಟ್ರಕ್ಟ್ ಆಗ್ತಾ ಉಂಟು ನೋಡಿ. ಇದೊಂದು 2-3 ತಿಂಗಳಲ್ಲಿ ಕಂಪ್ಲೀಟ್ ಆಗ್ಬೋದು. ಮತ್ತು ನನಗೆ ಒಂದು ನೇಬರ್ ಸಿಗ್ತಾರೆ ಇಲ್ಲಿ. ಇದರ ಹಿಂದೆ ಕೂಡ ಒಂದು ಮನೆ ಆಗ್ತಾ ಉಂಟು. ಇದು ಮೇಲಿಂದ ನಮ್ಮದು ಟೆರೆಸ್ ವ್ಯೂ. ಹೇಗೆ ಕಾಣ್ತದೆ ನೋಡಿ ಸುತ್ತಮುತ್ತ ಎಲ್ಲ.
ಹೀಗುಂಟು. ಈಚೆ ಸೈಡು ತೋಟ, ಆಮೇಲೆ ಎದುರುಗಡೆ ಇದೆಲ್ಲ ಮನೆ. ಮೇಯ್ನ್ ರೋಡ್ ತನಕ ಕಾಣ್ತದೆ ಮೇಲೆ ಬಂದರೆ. ಅಲ್ಲೊಂದು ದೇವಸ್ಥಾನ ಕಾಣ್ತಾ ಉಂಟಲ್ಲ ವೈಟ್ ಕಲರಿಗೆ, ಮಾರಿಗುಡಿ ಅಂತ. ಇದು ಲೆಫ್ಟಿಗೆ ರೈಟಿಗೆ ಇಷ್ಟು ಮನೆ ಆಗಿದೆ. 1 2 3 4 ಮತ್ತು ಹಿಂದೆ 2 ಆಗ್ತಾ ಉಂಟು. ಇದೆಲ್ಲ ಹೊಸದಾಗಿ ಆಗಿರೋ ಮನೆ. ಇದು ಕೂಡ ಹೊಸದಾಗಿ ಆಗ್ತಿರೋದು. ಅದರ ಹಿಂದೆ ಒಂದು ಉಂಟು ಅಷ್ಟೆ. ಇನ್ನು ಇವತ್ತು ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊಂಡ್ವಿ. ಮನೆ ಕ್ಲೀನ್ ಅಂದರೆ ಇದೆ ವಿಂಡೋ, ಆಮೇಲೆ ಸೋಫಾ ಅದೆಲ್ಲ ಸ್ವಲ್ಪ ವ್ಯಾಕ್ಯೂಮ್ ಮಾಡ್ಕೊಂಡ್ವಿ. ಸುಮಾರು ದಿನ ಆಗಿತ್ತು, 1 ಮಂತ್ ಆಗಿತ್ತು ಕ್ಲೀನ್ ಮಾಡೋದು. ಮಳೆ ಇದ್ದರೆ ಜಾಸ್ತಿ ಧೂಳು ಇರೋದಿಲ್ಲ ಇಲ್ಲಿ. ಮಳೆ ಇಲ್ಲ ಅಂದರೆ ತುಂಬ ಧೂಳು. ಅದೇ ಮನೆಯೆಲ್ಲ ಕನ್ಸ್ಟ್ರಕ್ಟ್ ಆಗ್ತಾ ಉಂಟಲ್ಲ, ದೊಡ್ಡ ದೊಡ್ಡ ಗಾಡಿ ಎಲ್ಲ ಹೋಗ್ತದೆ. ಆಚೆ ಸೈಡಿದ್ದು ಮಣ್ಣಿದ್ದು ರೋಡು, ಸೊ ಫುಲ್ಲು ಧೂಳಾಗ್ತದೆ. ಇದು ಸೋಫಾ ಮಾತ್ರ ವಾರ ವ್ಯಾಕ್ಯೂಮ್ ಮಾಡ್ತದೆ. ಸರಿ ಧೂಳು ಕೂರ್ತದೆ ಇದರಲ್ಲಿ. ಸೊ ಇವತ್ತು ಸ್ವಲ್ಪ ಫ್ರೀ ಇದ್ರು. ಇವತ್ತಂದರೆ ಮೊನ್ನೆಯಿಂದ ಫ್ರೀಯೇ. ಇವತ್ತು ಸ್ವಲ್ಪ ಕ್ಲೀನ್ ಮಾಡಿಕೊಂಡ್ರು. ಅಷ್ಟೊತ್ತಿಗೆ ನಾನು ಸ್ಪೆಷಲ್ ಅಡುಗೆ ಮಾಡಿದೆ ಇವತ್ತು. ಏನ ಸ್ಪೆಷಲ್ ಇನಿ ಪರಿಮಳ ಬರೋದುಂಡು? ಗೀ ರೈಸ್ಲ ಮಟನ್ ಗ್ರೇವಿಲ. ಓ